ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹುಬ್ಳಿಗೆ ರೈಡ್ ಮಾಡ್ತಾ ಇದೀವಿ. ಹೌದು, ಇವತ್ತು ಹುಬ್ಳಿಗೆ ರೈಡ್ ಮಾಡ್ತಾ ಇದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಮಾಹಿತಿ ಕೂಡ ಇದೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತೆ ಆಗ್ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಆಲ್ರೆಡಿ ಹೂವಿನಡಗಲಿ ದಾಟಿ ಈ ಕಡೆ ಮುಂಡ್ರಿಗೀನು ದಾಟಿ ಬಂದಿದ್ದೀನಿ. ಸ್ವಲ್ಪ ಮಳೆ ಬರೋ ರೀತಿ ವಾತಾವರಣ ಇತ್ತು, ಹಾಗಾಗಿ ಅಲ್ಲಿವರೆಗೂ ವಿಡಿಯೋ ಮಾಡ್ಲಿಲ್ಲ. ಇವಾಗ ಏನಪ್ಪಾ ವಿಷಯ ಅಂದ್ರೆ ಮದಹಟ್ಟ ಸರ್ಕಲ್ ದಾಟಾದ್ಮೇಲೆ ಮುಂಡ್ರಿಗಿಗೆ ಹೋಗೋ ಒಂದು ದಾರಿ ಇದೆ. ಇದು SH45 ಹೈವೇ ಇದು. ಸೊ ಈ ಹೈವೇ ಅಲ್ಲಿ ಏನಪ್ಪಾ ಅಂದ್ರೆ ರೋಡ್ ತುಂಬಾನೇ ಚೆನ್ನಾಗಿತ್ತು. ನಾನು ಈ ರೋಡ್ ಮೇಲೆ ತುಂಬಾ ಸಲ ಅಡ್ಡಾಡಿದ್ದೀನಿ, ಏನು ಕೂಡ ಆಗಿರ್ಲಿಲ್ಲ, ಒಂದು ಡ್ಯಾಮೇಜ್ ಕೂಡ ಆಗಿರ್ಲಿಲ್ಲ. ಈ ರೋಡ್ ನ ಮತ್ತೆ ಮಾಡ್ತಾ ಇದ್ದಾರೆ. ನನಗೆ ಆ ರೋಡ್ ಮಾಡ್ತಿದ್ದಾರೆ ಅಂತ ಬೇಜಾರಿಲ್ಲ. ಸೊ ಒಳ್ಳೇದು, ಚೆನ್ನಾಗಿರೋ ರೋಡ್ ನ ಇನ್ನೊಂದ್ಸಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರ ಬಗ್ಗೆ ನನಗೆ ಯಾವುದೇ ರೀತಿ ಬೇಸರ ಇಲ್ಲ. ಆದ್ರೆ ಬೇಜಾರು ಏನಪ್ಪಾ ಅಂದ್ರೆ ಎಷ್ಟೋ ಹಳ್ಳಿಗಳಿಗೆ ರೋಡೇ ಇಲ್ಲ ಗುರು. ರೋಡ್ ಇಲ್ದಂಗೆ ಬೆಳೆದಾಡ್ತಾ ಇದ್ದೀವಿ. ಅಷ್ಟೇ ಯಾಕೆ, ನಮ್ಮೂರ್ ರೋಡ್ ಕೂಡ ಇದೆ. ಒಂದು ಇಟ್ಕಿಯಿಂದ ಹೋಗೋ ದಾರಿ, ಆ ದಾರಿ ಫುಲ್ ಕಚರವಾಗಿದೆ. ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ. ಆ ರೋಡ್ ನ ಯಾರು ತಿರುಗಿ ಕೂಡ ನೋಡ್ತಾ ಇಲ್ಲ. ಆ ರೋಡ್ ಹಾಳಾಗಿ ಸುಮಾರು ವರ್ಷಗಳಾಗಿದೆ. ಆದ್ರೂ ಕೂಡ ಆ ರೋಡ್ ಕಡೆ ಯಾರು ತಲೆನೇ ಕೆಡಿಸ್ಕೊತಾ ಇಲ್ಲ. ಅಂತದಿರ್ಬೇಕಾದ್ರೆ ಇಲ್ಲಿ ಚೆನ್ನಾಗಿರೋ ರೋಡ್ ಗಳನ್ನ ಮಾಡ್ತಾ ಇದ್ದಾರೆ. ನನಗೆ ಅನ್ಸಿದ್ದು, ಅಲ್ಲ ಈ ಚೆನ್ನಾಗಿರೋ ರೋಡ್ ಗಳನ್ನ ಹಂಗೆ ಬಿಟ್ಟು ಈ ರೀತಿ ಹಾಳಾಗಿರೋ ರೋಡ್ ಗಳನ್ನ ಮಾಡಿದ್ರೆ ಏನು ಇವ್ರ ಅಪ್ಪನ ಮನೆ ಗಂಟು ಹೋಗ್ಬಿಡುತ್ತಾ? ಅದಂತೂ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಡ್ ನ ಮಾಡ್ತಿದ್ದಾರೆ. ಬಿಕಾಸ್ ಭಾರತ್ ಒಳ್ಳೇದಾಗ್ಲಿ. ಅದೇ ಸ್ಟೇಟ್ ಹೈವೇ ಅಲ್ವಾ, ರಾಜ್ಯ ಸರ್ಕಾರ ಮಾಡ್ತಿರುತ್ತೆ. ಇದಾದ್ಮೇಲೆ ಮುಂಡ್ರಿಗಿನು ದಾಟ್ ಬಂದೆ. ಮುಂಡ್ರಿಗಿಲಿ ನಾನು ವಿಡಿಯೋ ಮಾಡ್ತಿದ್ದೆ, ಬಟ್ ಏನಾಗಿದೆ ಅಂದ್ರೆ ನನ್ ಕ್ಯಾಮ್ರಾ ಫುಲ್ ಡೌನ್ ಆಗ್ಬಿಟ್ಟೆ. ಒನ್ಲಿ ಹ್ಯಾಂಡ್ಲೆ ಅಷ್ಟೇ ಕಂಡಿದೆ. ಮಧ್ಯದಲ್ಲಿ ಪಾಪ 4-5 ಜನ ನಿಂತ್ಕೊಂಡು ತುಂಬಾ ಎಂಕರೇಜ್ ಕೂಡ ಮಾಡಿದ್ವು. ಅದು ಕ್ಯಾಪ್ಚರ್ ಆಗಿದೆ ಅನ್ಕೊಂಡಿದ್ದೆ. ನನ್ನ ದುರದೃಷ್ಟ ಅದು ಕ್ಯಾಪ್ಚರ್ ಆಗಿಲ್ಲ. ಇವಾಗ ಹೇಳ್ತಿರೋದು ಏನಪ್ಪಾ ಅಂದ್ರೆ ಈ ಮುಂಡ್ರಿಗಿಯಿಂದ ಗದಗಿಗೆ ಹೋಗ್ತಿರಲ್ಲ, ಅಲ್ಲಿವರೆಗೂ ನಿಮ್ಗೆ ಯೂನಿಕ್ ಆಗಿರೋ ಊರ್ಗಳ ಹೆಸರಿದಾವ್ ಸ್ವಾಮಿ. ಫಸ್ಟ್ ಟೈಮ್ ಕೇಳಿದ್ರೆ ಎಲ್ಲ ಅನ್ಸಿರುತ್ತೆ, ಏನ್ ಹೇಳ್ತಿದ್ದ ಗುರು ಇವನು, ಆ ರೀತಿ ಊರ ಹೆಸರು ಇರುತ್ತಾ ಅಂತ ನಿಮ್ಗೆ ಡೆಫಿನೆಟ್ಲಿ ಒಂದ್ಸಲ ಆದ್ರೂ ಅನ್ಸುತ್ತೆ. ಯಾಕೆಂದ್ರೆ ಆ ರೀತಿ ಯೂನಿಕ್ ಆಗಿ ಆ ಊರ್ಗಳ ಹೆಸರಿದಾವೆ. ಸೊ ಒಂದೊಂದಾಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಮುಂಡ್ರಿಗಿಯಿಂದ ಗದಗ್ ಇದೆ ಅಲ್ಲ, ಅಲ್ಲಿವರೆಗೂ ಎಷ್ಟು ಹಂಪ್ಸ್ ಇದಾವೆ ಅಂದ್ರೆ ನೀವು ಯೋಚನೆ ಕೂಡ ಮಾಡಲ್ಲ. ಒಂದೊಂದು ಊರುಗಳು ಕಾಂಪಿಟೇಷನ್ ಅಲ್ಲಿ ಹಂಪ್ಸ್ ಗಳು ಹಾಕೊಂಡಿದ್ದಾರೆ ಗುರು. ಅದೇ ರೋಡ್ ಬ್ರೇಕರ್ ಗಳನ್ನ. ಎಕ್ಸಾಂಪಲ್, ಈಗ ಒಂದೂರು ಎಷ್ಟೋ 4 ಹಂಪ್ಸ್ ಹಾಕೊಂಡಿದ್ರೆ ನೆಕ್ಸ್ಟ್ ಊರ್ ಬಂದ್ಬಿಟ್ಟು ಅವ್ರು 4 ಗುರು ನಮ್ ಆ ರೀತಿ ಹಂಪ್ಸ್ ಗಳನ್ನ ಹಾಕೊಂಡಿದ್ದಾರೆ. ಆ ಹಂಪ್ಸ್ ಗಳು ಒಂದೇ ಬರ್ತಿರ್ತವೆ, ನೀವೇ ನೋಡಿ ಐಡೆಂಟಿಫೈ ಮಾಡ್ಕೊಳ್ಳಿ. ಈಗ ನೋಡಿ, ನೀವು ಎಕ್ಸಾಂಪಲ್ ಈಗ ಬರದೂರಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಎಷ್ಟು 4 ಹಂಪ್ಸ್ ಏನೋ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮೆಂಡೆ ಅಂತ ಊರ್ ಬರುತ್ತೆ. ಆ ಊರಲ್ಲಿ 4 ಇದಾವೆ. ಅಲ್ಲಿ 4 ಇದ್ರೆ ಇಲ್ಲಿ 5, ಇಲ್ಲಿ 5 ಇದ್ರೆ ನೆಕ್ಸ್ಟ್ ಊರಲ್ಲಿ 6. ಆ ರೀತಿ ಕಾಂಪಿಟೇಷನ್ ಅಲ್ಲಿ ಹಂಪ್ಸ್ ಹಾಕೊಂಡಿದಾರ ಇವರು ಅಂತ ಅನಿಸುತ್ತೆ. ನೀವು ಹೋಗಿದ ತಕ್ಷಣ ಅನ್ಸುತ್ತೆ ಏನ್ರು ಇಷ್ಟೊಂದು ಹಂಪ್ಸ್ ಇದೆ ಅಂತ. ನೋಡಿ SH ಅಲ್ವಾ, ಇಲ್ಲಿ ಯಾವ್ದ್ರೆ ಇಷ್ಟೊಂದು ಹಂಪ್ಸ್ ಹಾಕಂಗಿಲ್ಲ. ನನಗ್ ಗೊತ್ತಿರೋ ಪ್ರಕಾರ ಸ್ಕೂಲು ಅಥವಾ ಹಾಸ್ಪಿಟ್ಲು ಇದ್ದಾಗ ಹಾಕೊಳ್ಳೋದು ಒಳ್ಳೇದು. ಅಥವಾ ಒಂದು ಊರಲ್ಲಿ 1-2 ಹಂಪ್ಸ್ ಹಾಕೊಂಡ್ರೆ ಅದು ಕೂಡ ಓಕೆ. ಬಟ್ ಇವರು 4-5 ಹಂಪ್ಸ್ ಗಳು ಹಾಕೊಂಡಿದ್ದಾರೆ. ಸೊ ಇದು ವಿತ್ ಪರ್ಮಿಷನ್ ಆಗಿದೆಯಾ ಅಥವಾ ವಿತೌಟ್ ಪರ್ಮಿಷನ್ ಆಗಿದೆಯಾ ಅದಂತೂ ಗೊತ್ತಿಲ್ಲ. ಅದನ್ನ ಅವ್ರು ಹೇಳಕ್ಕೂ ಆಗಲ್ಲ. ವಿತ್ ಪರ್ಮಿಷನ್ ಆಗಿದ್ರೆ ಡೆಫಿನೆಟ್ಲಿ ಇದು ತುಂಬಾ ಒಳ್ಳೇದು. ವಿತೌಟ್ ಪರ್ಮಿಷನ್ ಆದ್ರೆ ಸ್ವಲ್ಪ ಇಲ್ಲಿಗಲ್ ಆಗುತ್ತೆ. ಏನ್ ಹೇಳಿದೆ ಅಂದ್ರೆ ಪ್ರತಿಯೊಂದು ಊರು ಹೆಸರು ನಿಮ್ಗೆ ಯೂನಿಕ್ ಅಂತ ಅನ್ಸುತ್ತೆ ಅಂತ. ನೀವು ಮುಂಡ್ರಿಗೆ ದಾಟಿದ ತಕ್ಷಣ ನಿಮ್ಗೆ ಫಸ್ಟ್ ಊರು ಯಾವ್ದಪ್ಪ ಬರುತ್ತೆ ಅಂದ್ರೆ ಬರದೂರ ಅಂತೆ. ಈ ಊರ ಹೆಸರು ಇಂಗ್ಲಿಷ್ ಅಲ್ಲಿ ಅದನ್ನ ಬರ್ಕೊಂಡಿದ್ದಾರೆ, ಬರದೂರ್ ಅಂತ ಬರ್ಕೊಂಡಿದ್ದಾರೆ. ನನಗೆ ಏನಪ್ಪಾ ಅನ್ಸಿದೆ ಅಂದ್ರೆ ಈ ಊರ ಹೆಸರು ಬರದೂರ ಅಂತ ಐತಲ್ಲ, ಏನು ಈ ಊರಿಗೆ ಬರ್ಲೇಬಾರ್ದು ಅಂತ ಇಟ್ಟಿದಾರೋ ಅಥವಾ ಬರ ಬಂದ್ಮೇಲೆ ಇಟ್ಟಿದಾರೋ ಅದಂತೂ ಗೊತ್ತ. ಗದಗ ಹೋಗಲ್ಲ ನಾನು, ಹೈವೇ ಬಿಡ್ತೀನಿ ನೋಡಿ. ಇಲ್ಲ, ಊರ ಹೆಸರು ಮಾತ್ರ ಯೂನಿಕ್ ಅಂತ ಅನ್ಸುತ್ತೆ. ಏನೋ ಈ ರೀತಿ ಊರ್ ಇದೆಯಾ ಅಂತ ಒಂದ್ಸಲ ಅಂತೂ ಯೋಚನೆ ಮಾಡಂಗ್ ಮಾಡುದು. ನೋಡಿ ನಿಮಗೆ ಏನ್ ಅನಿಸ್ತು ಈ ಊರ ಹೆಸರು ಕೇಳ್ಬಿಟ್ಟು? ಬರದೂರ, ಅದಕ್ಕೆ ಬೇರೆ ಮೀನಿಂಗು ಇರ್ಬೋದು, ಅದು ನಂಗೆ ಗೊತ್ತಿಲ್ಲ. ಸೊ ಆ ಊರವ್ರು ಯಾವ ನೋಡಿದ್ರೆ ಬಿಟ್ಟು ಕಾಮೆಂಟ್ ಮಾಡಿ ನಿಮ್ ಊರಿಗೆ ಈ ಹೆಸರು ಏನಕ್ಕಿದೆ, ಯಾಕೆ ಈ ರೀತಿ ಯೂನಿಕ್ ಹೆಸರು ಅಂತ. ಸೆಕೆಂಡ್ ಊರು ಯಾವ್ದಪ್ಪ ಅಂದ್ರೆ ಮೆಂಡೆ ಅಂತೆ. ಈ ಊರ ಹೆಸರು ಮೆಂಡೆ ಅಂತ ಏನಕ್ಕೆ ಇಟ್ಟಿದ್ದಾರೆ ಅದು ಗೊತ್ತಿಲ್ಲ. ಬಟ್ ಇದರಲ್ಲಿ ಯಾಕೋ ನಂಗೆ ಒಂಥರ ಯೂನಿಕ್ ಅಂತ ಅನಿಸ್ತು, ಹಾಗಾಗಿ ಹೇಳಿದೆ. ಇದು ಆಗಿದ ತಕ್ಷಣ ನಾವು ಊರ್ ಬರೋದೆ ಡಂಬಾಳ. ಸೊ ಈ ಊರ ಹೆಸರು ಸ್ವಲ್ಪ ಫಸ್ಟ್ ಟೈಮ್ ಕೇಳಿದವರಿಗೆ ಏನು ಈ ಹೆಸರು ಅಂತ ಅನ್ಸುತ್ತೆ. ಸೊ ಆದ್ರೆ ಈ ಊರಲ್ಲಿ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ದೇವಸ್ಥಾನ ಇದೆ. ನಾನು ಆ ದೇವಸ್ಥಾನ ಒಂದ್ಸಲ ಹಂಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ತೋರಿಸ್ತೀನಿ ನೋಡಿ. ಇದು ಐತಿಹಾಸಿಕ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಏನಪ್ಪಾ ಅಂದ್ರೆ ದೊಡ್ಡ ಬಸಪ್ಪ
ದೇವಾಲಯ ಅಂತ ಎಲ್ಲರೂ ಅದನ್ನ ಕರೀತಾರೆ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಗುರು. ಅದು ಯಾವಾಗ ಅಂದ್ರೆ ಕ್ರಿಸ್ತಶಕೆ 1129 ಕಲ್ಯಾಣಿ ಚಾಲುಕ್ಯರ ಶೈಲಿಯಲ್ಲಿ ಈ ದೇವಸ್ಥಾನ ಇದೆ. ಅದ್ಭುತವಾಗಿ ಇದರ ಕಲಾಕೃತಿ ಇದೆ. ನೀವೇನಾದ್ರೂ ಈ ದಾರಿಲಿ ಹೋಗ್ತಿದ್ರೆ ಒಂದ್ಸಲ ನೋಡಿ. ಇನ್ನೊಂದು ನನಗೆ ಶಾಕ್ ಆಗಿದ್ದೇನಪ್ಪಾ ಅಂದ್ರೆ ಇತಿಹಾಸ ಮತ್ತೆ ಆ ಹಿನ್ನೆಲೆ ನೋಡಿದಾಗ ಹಂಗೆ ದೇವಸ್ಥಾನ ಬಗ್ಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಎಷ್ಟಂದ್ರೆ 11 ಅಥವಾ 12ನೇ ಶತಮಾನದಲ್ಲಿ ಡಂಬಾಳದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಹಾಗೆ ಇದು ಏನಪ್ಪಾ ಅಂದ್ರೆ ಆ ಶತಮಾನದಲ್ಲಿ ಇದು ಬೌದ್ಧ ಮತ್ತು ಹಿಂದೂಗಳ ಮುಖ್ಯ ಸಾಂಸ್ಕೃತಿಕ ಕೇಂದ್ರ ಆಗಿತ್ತಂತೆ. ಸೊ ಇದು ನಂಗೆ ಡೆಫಿನೆಟ್ಲಿ ಶಾಕ್ ಆಯ್ತು. ಯಾಕಂದ್ರೆ ಊರ ಹೆಸರು ನಾನು ಯಾವತ್ತೂ ಜಾಸ್ತಿ ಕೇಳಿಲ್ಲ. ಈ ರೀತಿ ಹಿನ್ನೆಲೆ ಇದೆ ಅಲ್ಲ. ಇನ್ನೂ ಇದೆ, ಇನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಡಂಬಾಳ ಅಲ್ಲೊಂದು ಶಾಸನ ಇದೆ. ದೇವಸ್ಥಾನಕ್ಕೆ ಹೋದ್ರೆ ಆ ಶಾಸನ ನಿಮ್ಗೆ ಸಿಗುತ್ತೆ. ಅಲ್ಲೇ ಕೂಡ ಹೊರಗಡೆ ಆ ಶಾಸನನ ಇಟ್ಟಿದ್ದಾರೆ. ಆ ಶಾಸನಗಳ ಪ್ರಕಾರ ಕಲ್ಯಾಣ ಚಾಲುಕ್ಯರ ದೊರೆಯಾದ 6ನೇ ವಿಕ್ರಮಾದಿತ್ಯನ ಆಡಳಿತದಲ್ಲಿ ಅಜ್ಜಯ್ಯ ನಾಯಕ ಎಂಬರ ನೇತೃತ್ವದಲ್ಲಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು. ಇದರ ಮೂಲ ಹೆಸರು ಏನಪ್ಪಾ ಅಂದ್ರೆ ಅಜ್ಜಮೇಶ್ವರ ದೇವಾಲಯ ಅಂತ ಅವಾಗ ಅದನ್ನ ಕರೀತಿದ್ರು ಅಂತ ನಾನು ನೋಡಿದೆ. ಅದಾಗಿ ಇನ್ನೊಂದು ಏನಪ್ಪ ಆ ಊರ ಹೆಸರು ಅಂದ್ರೆ ಡಂಬಾಳ ಅಂತ ಇದೆಯಲ್ಲ, ಈ ಊರ ಹೆಸರು ಅವಾಗ ಏನಪ್ಪಾ ಇತ್ತು ಅಂದ್ರೆ ಧರ್ಮಪುರ ಅಂತ ಇತ್ತಂತೆ. ಎಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿರೋ ಊರ ಹೆಸರನ್ನ ಬಿಟ್ಬಿಟ್ಟು ಡಂಬಾಳ ಅಂತ ಏನಕ್ಕೆ ಇಟ್ಕೊಂಡಿದ್ದಾರೆ, ಹಿನ್ನೆಲೆ ಏನೋ ಗೊತ್ತಿಲ್ಲ. ಡೆಫಿನೆಟ್ಲಿ ಅದಕ್ಕೊಂದು ಇತಿಹಾಸ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಆ ಊರ ಹೆಸರು ಚೇಂಜ್ ಆಗಿದೆ ಅಂದ್ರೆ. ಆಮೇಲೆ ನಿಮಗೆ ಸಿಗುವಂತ ಊರುಗಳು ಯಾವುದು, ಕಂದಾಪುರ ಅಂತೆ, ಆಮೇಲೆ ಮೇವುಂಡಿ ಅಂತೆ. ಮೇವುಗಳನ್ನ ಹಾಕಿ ಮೇವು ಉಂಡಿ ಅಂತ ಇಟ್ಟಿರೋರು ಗೊತ್ತಿಲ್ಲ, ಅದು ಹೋಗ್ಲಿ. ಇನ್ನೊಂದು ತಾಮ್ರಗುಂಡಿ ಅಂತೆ. ಈ ತಾಮ್ರದ ಗುಂಡಿ ಅಂತ ತಾಮ್ರನ ಉತ್ಪಾದನೆ ಮಾಡ್ತಿದ್ರ ಏನು ಅದೊಂದು ಗೊತ್ತಿಲ್ಲ. ಬಟ್ ತಾಮ್ರ ಗುಂಡಿ ಏನ್ ಗೋರ್ಮೆಂಟ್ ಅವ್ರ ಕಣ್ಣಿಗೆ ಬಿದ್ದೈತಾ ಏನದು? ಅಕಸ್ಮಾತ್ ಗೌರ್ಮೆಂಟ್ ಅವ್ರು ನೋಡಿದ್ರೆ ಡೆಫಿನೆಟ್ಲಿ ಅಲ್ಲಿ ಇರುವಂತ ತಾಮ್ರನ ಕಿತ್ಕೊಂಡು ಹೋಗ್ತಾರೆ ಗುರು. ಗುಂಡಿ ಅಷ್ಟೇ ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಲಕ್ಕುಂಡಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಲಕ್ಕುಂಡಿ. ಈ ಊರಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಒಂದು ಐತಿಹಾಸಿಕ ದೇವಸ್ಥಾನ ಇದೆ, ಒಂದು ಮ್ಯೂಸಿಯಂ ಕೂಡ ಇದೆ. ಹಾಗಾಗಿ ತುಂಬಾ ಜನ ಹೋಗಿರ್ತಾರೆ. ಇದು ಊರ ಹೆಸರು ಕೇಳಿರ್ತಾರೆ. ಈ ಕಡೆ ಬರುವಂತ ಊರುಗಳ ಹೆಸರು ಸ್ವಲ್ಪ ಯೂನಿಕ್ ಆಗಿ ಇತ್ತು. ಹಾಗೆ ಸ್ವಲ್ಪ ಡಂಬಾಳದಲ್ಲಿರುವ ದೇವಸ್ಥಾನ ಇತಿಹಾಸ ಇಷ್ಟು ಹೇಳಿದೆ. ಇದೆಲ್ಲ ಆದ್ಮೇಲೆ ನಾನು ಸೀದಾ ಹೈವೇ ಇಟ್ಕೊಂಡು ಗದಗ ಕಡೆ ಹೋದೆ. ಸೊ ಗದಗಿಗೆ ಹೋಗ್ಲಿಲ್ಲ, ನನ್ನ ಒಬ್ಬರನ್ನ ಡ್ರಾಪಿಗೆ ಹತ್ತಿಸ್ಕೊಂಡಿದ್ದನ ಅವ್ರನ್ನ ಹೈವೇ ಮೇಲೆ ಇಳಿಸಿ ಇಲ್ಲಿಂದ ನಾನು ಸೀದಾ ಹೈವೇಲೆ ಹುಬ್ಳಿಗೆ ಹೋಗ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಸೊ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ, ಹಂಗೆ ಎಲ್ಲರೂ ನನ್ನ ಜೊತೆಲೇ ಇರಿ. ಯಾಕಂದ್ರೆ ಮುಂದಿನ ವಿಡಿಯೋನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕವರ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದ.